ಸ್ವಾಮಿ ಸಮರ್ಥ ರಾಮದಾಸರಿಂದ ರಚಿತವಾದ ಗಣಪತರಾವ್ ಮಹಾರಾಜರಿಂದ ಅನುವಾದಿಸಿದ ಶ್ರೀಮದ್ ದಾಸಬೋಧ. ನಮಸ್ಕಾರ ಗುರು ಬಾಂಧವರಿಗೆ. ಈ ಒಂದು ಹೊಸ ಚಾನಲ್ ದಾಸಬೋಧ ರಚನೆ ಆಗಿದೆ. ಇದರ ಹಿಂದೆ ಸದ್ಗುರುಗಳ ಕೃಪೆ ಇದೆ. ಗುರುಗಳ ಕೃಪೆ ಇಲ್ಲದೆ ಯಾವುದು ಮಾಡೋಕ್ಕಾಗುವುದಿಲ್ಲ, ತಮಗೂ ಗೊತ್ತಿದೆ. ಇವತ್ತು ಭಾದ್ರಪದ ಶುಕ್ಲ ಪಕ್ಷ ಗಣೇಶ ಚತುರ್ಥಿ, ಗಣೇಶನ ಹಬ್ಬ 2024. ನಿಮಗೆ ಗೊತ್ತು, ಈ ಗಣೇಶ ಹಬ್ಬ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯಂದು ಕನ್ನೂರಿನ ಜಗದ್ಗುರು ಮಹಾರಾಜರು, ಸಂತರು ಅಂತ ಗಣಪತರಾವ್ ಮಹಾರಾಜರು ಜನಿಸಿದ ದಿನ. ದಾಸಬೋಧ ಈ ಚಾನಲ್ ಅನ್ನು ಪ್ರಾರಂಭಿಸಿದ್ದೇವೆ. ಈ ಚಾನಲ್ ಉದ್ದೇಶ ಗಣಪತರಾವ್ ಮಹಾರಾಜರು ಯಾವೊಂದು ಉದ್ದೇಶ ಇಟ್ಟುಕೊಂಡು ಶ್ರೀ ಸಮರ್ಥ ರಾಮದಾಸರು ಬರೆದಂತಹ ದಾಸಬೋಧವನ್ನು ಕನ್ನಡಕ್ಕೆ ಅನುವಾದಿಸಿದರು, ಆ ಒಂದು ಉದ್ದೇಶವನ್ನು ಈ ನನ್ನ ಚಾನಲ್ ಮುಖಾಂತರ ಆಸಕ್ತಿ ಇದ್ದಂತಹ ಗುರು ಬಾಂಧವರಿಗೆ, ಆಧ್ಯಾತ್ಮ ಜೀವಿಗಳಿಗೆ ಕಲ್ಪಿಸುವಂತಹ ಒಂದು ಪ್ರಯತ್ನ ನಾವು ಮಾಡುವವರಿದ್ದೇವೆ. ಮತ್ತು ಒಂದು ಮಾತು ಸತ್ಯ, ನಾವು ಏನೇ ಪ್ರಯತ್ನ ಮಾಡಿದರೂ ಕೂಡ ಅದರ ಹಿಂದೆ ಗುರುವಿನ ಕರುಣೆ ಇರಬೇಕು. ಗುರುವಿನ ಕರುಣೆ ಇರದೇನೆ ಏನು ಮಾಡಕ್ಕಾಗಲ್ಲ. ಸರಿ, ಸ್ವಾಮಿ ಸಮರ್ಥ ರಾಮದಾಸರು ರಚಿಸಿದಂತ ದಾಸಬೋಧವನ್ನ ಕನ್ನೂರಿನ ಶಾಂತಿ ಕುಟೀರದಲ್ಲಿ ನೆಲೆಸಿ ಆಧ್ಯಾತ್ಮ ಸಂದೇಶಗಳನ್ನ ಜಗತ್ತಿಗೆ ಸಾರಿದಂತ ಸದ್ಗುರು ಗಣಪತರಾವ್ ಮಹಾರಾಜರ ಒಂದು ಕಿರುಪರಿಚಯವನ್ನ ಈ ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ನೇರವಾಗಿ ದಾಸಬೋಧವನ್ನ ಹೇಳೋದಕ್ಕೆ, ಅದನ್ನು ವಿವರಿಸೋದಕ್ಕೆ ಹೋಗುವಂತಿಂತ ಮುಂಚೆ ಗ್ರಂಥಕರ್ತೃಗಳಾದಂಥ ಗಣಪತರಾವ್ ಮಹಾರಾಜರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕಾಗುತ್ತೆ. ಇವತ್ತು ಅವರ ಜನ್ಮದಿನ, ಅದಕ್ಕೆ ಅವರ ತಂದೆ ತಾಯಿ ಅವರಿಗೆ ಗಣಪತಿ ಅಂತ ಹೆಸರಿಟ್ಟರು. ನೋಡಿ, ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ, ಎಲ್ಲಾರು ನೆನಪಿಟ್ಟುಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ನನ್ನ ಈ ಒಂದು ಕ್ಲಾಸ್ ರೂಮ್ ನಲ್ಲಿ ಅವರ ಜೀವನ ಚರಿತ್ರೆ ಸಾರಾಂಶ ಬರುತ್ತೆ, ಅದನ್ನೇ ತಮಗೆ ಕೇಳಬೇಕಂತ ಇಷ್ಟಪಡ್ತೇನೆ. ನೋಡಿ, ಗಣಪತರಾವ್ ಮಹಾರಾಜರು ಅವರು ಜನಿಸಿದ್ದು 18ನೇ ಸೆಪ್ಟೆಂಬರ್ ತಿಂಗಳು 18ನೇ ತಾರೀಕು 1909. 1909ರಲ್ಲಿ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹು ಬಿರುಸಿನ ಚಟುವಟಿಕೆಗಳು ನಡೆದಿದ್ದು. ಆ ಕಾಲದಲ್ಲಿ ಗಣಪತರಾವ್ ಮಹಾರಾಜರು ಹುಟ್ಟಿದರು. ಅವರ ತಾಯಿ ಹೆಸರು ಶ್ರೀಮತಿ ಸರಸ್ವತಿ ಬಾಯಿ, ತಂದೆ ಹೆಸರು ಶ್ರೀಮಂತ ಶಿವರಾಮ್ ಪಂತ್. ಈ ಇಬ್ಬರು ಪುಣ್ಯಾತ್ಮರ ಮಗನಾಗಿ ಗಣಪತರಾವ್ ಮಹಾರಾಜರು ಕನ್ನೂರಿನಲ್ಲಿ ಜನಿಸಿದ ದಿವಸ ಇವತ್ತಿನ ದಿವಸ ಭಾದ್ರಪದ ಶುಕ್ಲ ಚತುರ್ಥಿ. ಅದಕ್ಕೋಸ್ಕರ ಅವರಿಗೆ ಗಣಪತಿ ಅಂತ ನಾಮಕರಣ ಮಾಡಲಾಯಿತು. ಇದು ಜನನ. ಮುಂದೆ ಗಣಪತರಾವ್ ಮಹಾರಾಜರು ಎಲ್ಲರ ತರ ತಮ್ಮ ಬಾಲ್ಯ ಜೀವನವನ್ನು ಕಳೀತಾರೆ. ಹುಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ, ಜನ್ಮ ಸಾರ್ಥಕದ ಪ್ರಶ್ನೆ. ಒಂದು ಆತ್ಮ ಒಂದು ಶರೀರ ಪಡೆದು ಬರುತ್ತೆ, ಮನುಷ್ಯನಾಗಿ ಬರುತ್ತೆ. ಎಲ್ಲರೂ ಶರೀರನ ಪಡಿತಾರೆ, ಆದ್ರೆ ಪ್ರತಿಯೊಬ್ಬರು ಶರೀರನ ಪಡೆದವರೆಲ್ಲರೂ ಸಾರ್ಥಕ ಜೀವನವನ್ನು ಸಾಗಿಸೋಕ್ಕಾಗಲ್ಲ. ಹುಟ್ಟಿದ್ದು ಯಾಕೆ, ಸಾಯೋದು ಯಾಕೆ, ಅದು ಆಮೇಲೆ. ಹುಟ್ಟಿದ್ದು ಯಾಕೆ? ಗಣಪತರಾವ್ ಮಹಾರಾಜರು ಹುಟ್ಟಿದ್ದು ನಿಮಗೆ ಗೊತ್ತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗುರು ಬಾಂಧವರಿಗೆ, ಆಧ್ಯಾತ್ಮ ಜೀವಿಗಳಿಗೆ, ಆಧ್ಯಾತ್ಮ ಅಧ್ಯಯನ ಮಾಡುವವರಿಗೆ, ಮೋಕ್ಷ ಸಂಪಾದನೆ ಮಾಡುವವರಿಗೆ, ಆತ್ಮಜ್ಞಾನ ಸಂಪಾದನೆ ಮಾಡುವವರಿಗೆ ಗೊತ್ತಿದೆ. ಅವರಿಗೆ ಒಬ್ಬ ಸಹೋದರಿ ಇದ್ರು. ಯಾರು ಅಂದ್ರೆ
ಶ್ರೀಮತಿ ರುಕ್ಮಕ್ಕ ಅಂತ. ಶ್ರೀಮತಿ ರುಕ್ಮಕ್ಕ ಅಂತ ಸಹೋದರಿ ಅಂದ್ರೆ ಇವರ ಸಹೋದರಿ ಅಲ್ಲ, ತಂದೆ ಸಹೋದರಿ. ತಂದೆ ಶ್ರೀಮಂತ ಶಿವರಾಮ್ ಪಂತ್ ಅವರ ಸಹೋದರಿ, ಅಂದ್ರೆ ಗಣಪತಿ ಮಹಾರಾಜರಿಗೆ ಅತ್ತೆ ಆತಾಳೆ. ಅತ್ತೆ ಈ ಗಣಪತರಾವ್ ಮಹಾರಾಜರ ಒಂದು ಬಾಲ್ಯದಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನ, ಅವರ ಆಸಕ್ತಿಗಳನ್ನ ನೋಡಿ ಅವ್ರಿಗೆ ಅನಿಸುತ್ತೆ, ಇವನು ಇವನಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ರೆ, ದಾರಿ ತೋರಿಸಿದ್ರೆ ಒಬ್ಬ ಮಹಾಸಂತನು ಮಹಾಸಾಧಕನು ಆಗುವುದಂತ ಆ ರುಕ್ಮಕ್ಕ ಅನ್ನುವಂತ ಅತ್ತೆ ಕಂಡ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಕೂಡ ಆಧ್ಯಾತ್ಮದಲ್ಲಿ ಭಗವತ್ ನಾಮಸ್ಮರಣೆಯಲ್ಲಿ ಭಗವತ್ ಚಿಂತನೆಯಲ್ಲಿ ಆಸಕ್ತಿ ಇದ್ದವರೇ. ಅದಕ್ಕೋಸ್ಕರನೇ ಅವರು ಗಣಪತರಾವ್ ಮಹಾರಾಜರಿಗೆ ದಾರಿದೀಪ ಆದರು. ಅವರು ಗಣಪತರಾವ್ ಮಹಾರಾಜರು 13ನೇ ವಯಸ್ಸಿನಲ್ಲಿ ಇರುವಾಗಲೇ ಅವರಿಗೆ ಏನ್ ಮಾಡ್ತಾರೆ, ಅತ್ತೆಯವರು ಸೀದಾ ಸದ್ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಬಾ, ನೀನು ಇದೇನ್ ಮಾಡ್ತೀಯ, ಆಟ ಆಡ್ಕೊಂಡಿರ್ತೀಯ, ಅದು ಇದು ಪೂಜೆ ಮಾಡ್ಕೊಂಡಿರ್ತೀಯ, ಅದು ಮಾಡ್ತೀಯ, ಮಾತಾಡ್ತೀಯ, ನಿನಗೆ ಒಳ್ಳೆ ಮಾರ್ಗದರ್ಶನ ತೋರಿಸ್ತೀನಿ ಬಾ ಅಂತ ಹೇಳ್ಕೊಂಡು ಅವರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಆಧ್ಯಾತ್ಮ ಗುರುಗಳು, ಮುಂದೆ ಆಧ್ಯಾತ್ಮ ಗುರುಗಳಾಗ್ತಾರೆ. ಅವ್ರು ಯಾರಂದ್ರೆ ಶ್ರೀ 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 ಸಿದ್ದರಾಮೇಶ್ವರ ಮಹಾರಾಜರು. ಶ್ರೀ ಶ್ರೀ ಸಿದ್ದರಾಮೇಶ್ವರ ಮಹಾರಾಜರು ಅವರ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾರು ಹತ್ತಿರ ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾರೆ. ಅವರು ಕೂಡ ಸಿದ್ದರಾಮೇಶ್ವರ ಮಹಾರಾಜರು ನೋಡ್ತಾರೆ. ಭವಿಷ್ಯದಲ್ಲಿ ತನ್ನ ಜ್ಞಾನವನ್ನು ಪ್ರಸರಿಸುವಂತ ಒಬ್ಬ ಶಿಷ್ಯ ಬಂದಿದ್ದು ಕಂಡ್ಕೋತಾರೆ. ಉದಾಹರಣೆ ಹೇಳ್ತೀನಿ ಹೆಂಗಂದ್ರೆ, ರಾಮಕೃಷ್ಣ ಪರಮಹಂಸರು ಮಹಾ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಆತ್ಮಜ್ಞಾನದಲ್ಲಿ ಪಳಗಿ ಹೋಗ್ತಾರೆ, ಭಗವಂತ ಚಿಂತನೆ ಪಳಗಿ ಹೋಗ್ತಾರೆ. ಅಂತಹ ಕಾಳಿಕಾದೇವಿಯನ್ನು ಪ್ರತ್ಯಕ್ಷಗೊಳಿಸಿಕೊಂಡಂತ ರಾಮಕೃಷ್ಣ ಪರಮಹಂಸರು ಯಾರಿಗೋಸ್ಕರ ಕಾಯ್ತಾ ಇದ್ರು ಅಂದ್ರೆ, ಅವರು ತಮ್ಮ ಇಡೀ ಜೀವನದಲ್ಲಿ ಸಾಧನೆ ಮಾಡಿದ್ದನ್ನ ಲೋಕಕ್ಕೆ ಪಸರಿಸುವಂತ ಒಬ್ಬ ನಿಜವಾದ ಯೋಗ್ಯನಾದ ಶಿಷ್ಯನಿಗೋಸ್ಕರ ಕಾಯ್ತಾ ಇದ್ರು. ಆಗ ಮುಂದೊಂದು ದಿವಸ ಸ್ವಾಮಿ ವಿವೇಕಾನಂದರು ಬಂದು ರಾಮಕೃಷ್ಣ ಪರಮಹಂಸರ ಶಿಷ್ಯನಾಗಿ ರಾಮಕೃಷ್ಣರ ತಪಸ್ಸನ್ನ ಪ್ರಾಯೋಗಿಕವಾಗಿ ಲೋಕಕ್ಕೆ ಪಸರಿಸ್ತಾರೆ. ಹಾಗೆ ಶ್ರೀ 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 ಸಿದ್ದರಾಮೇಶ್ವರ ಮಹಾರಾಜರು ತಪಸ್ಸಿನ ಫಲವನ್ನ ಪ್ರಾಯೋಗಿಕವಾಗಿ ಲೋಕಕ್ಕೆ ಅರ್ಪಣೆ ಮಾಡುವುದಕ್ಕೋಸ್ಕರ ಗಣಪತರಾವ್ ಮಹಾರಾಜರು ಅಲ್ಲಿಗೆ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಹೇಗೆ ಹೋದ್ರಲ್ಲ, ಹಾಗೆ ಗಣಪತರಾವ್ ಮಹಾರಾಜರು ಸಿದ್ದರಾಮೇಶ್ವರ ಮಹಾರಾಜ ಹತ್ರ ಹೋಗ್ತಾರೆ. ಹೋಗಿ ಗುರುಗಳು ಇವರನ್ನ ನೋಡಿ, ಇವರ ಮುಖ ಶೈಲಿ ಚಟುವಟಿಕೆಗಳನ್ನು ನೋಡಿ, ಮಾತು ಹಾವ ಭಾವ ನೋಡಿ ಒಪ್ಪಿಕೊಂಡು ಅವರಿಗೆ ನಾಮ ಕೊಡ್ತಾರೆ. ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ನಾಮ ಕೊಡ್ತಾರೆ. ಯಾವಂದ್ರೆ 1923 ಅವರಿಗೆ ನಾಮ ಕೊಡ್ತಾರೆ. ನಾಮ ಸ್ವೀಕಾರ ಮಾಡ್ತಾರೆ ಗಣಪತರಾವ್ ಮಹಾರಾಜರು. ಮುಂದೆ ಬಹಳ ಆಸಕ್ತಿ, ಬಹಳ ಖುಷಿ, ಬಹಳ ಸಂತೋಷ. ಎಂತ ಸಂತೋಷ! ಆಧ್ಯಾತ್ಮ ಜೀವಿಗಳು ಪಡೆಯುವಂತ ಸಂತೋಷ ಬೇರೆ, ನಾವು ಲೌಕಿಕ ಜೀವಿಗಳು ಪಡೆಯುವಂತ ಸಂತೋಷ ಬೇರೆ. ಸ್ವಲ್ಪ ಬದುಕೋದಕ್ಕೆ ರೊಕ್ಕ ನಮ್ಗೆ ಎಷ್ಟು ಬೇಕು ಬದುಕೋರಕ್ಕೆ, ಅದಕ್ಕಿಂತ ಜಾಸ್ತಿ ಖುಷಿ ಪಡ್ತಾರೆ, ಮಜಾ ಮಾಡೋದಕ್ಕೆ ಖುಷಿ ಪಡ್ತೀವಿ. ಆದ್ರೆ ಆಧ್ಯಾತ್ಮ ಜೀವಿಗಳು ಅವ್ರ ಹಸಿವು ಹೆಂಗಿರುತ್ತೆ, ಅವರ ಆಸಕ್ತಿ ಹೆಂಗಿರುತ್ತೆ ಅಂದ್ರೆ, ಸದ್ಗುರುಗಳು ಸಿಕ್ಕಿದ್ದೇ ಒಂದು ದೊಡ್ಡ ಒಂದು ಅವರೇನು ಪುಣ್ಯ ಅಂತಾರೆ, ಸುವರ್ಣ ಅವಕಾಶ ಅಂತ. ಹಾಗೆ ಸದ್ಗುರುಗಳ ಸನ್ನಿಧಿ ಸಿಕ್ತು. ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರ ಸನ್ನಿಧಿ ಸಿಕ್ತು. ಹಾಗೆ ಗಣಪತರಾವ್ ಮಹಾರಾಜರಿಗೆ ಶ್ರೀ ಶ್ರೀ ಸಿದ್ದರಾಮೇಶ್ವರ ಮಹಾರಾಜರ ಸನ್ನಿಧಿ ಸಿಕ್ತು. ಆ ಸನ್ನಿಧಿಯಲ್ಲಿ ಮಾರ್ಗದರ್ಶನ ಸಿದ್ದರಾಮೇಶ್ವರ ಸ್ವಾಮಿಗಳು ಶಿಷ್ಯನಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ಪ್ರಯತ್ನ ಪಟ್ಟು ಸಾಧನೆ ಮಾಡಿಸಿದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗ್ಗೆ ಏನೇನು ಚಟುವಟಿಕೆಗಳಿರಬೇಕು, ಏನೇನು ಸಾಧನೆ ಮಾಡಬೇಕು ಎಲ್ಲ ಹೇಳಿದ್ರು. ಗುರುಗಳು ಹೇಳಿಕೊಟ್ಟಂತ ಒಂದೊಂದು ಮಾತು ಕೂಡ ತಪ್ಪದೆ ಪಾಲಿಸಿದರು ಗಣಪತರಾವ್ ಮಹಾರಾಜರು. ಸಾಧನೆ ಅಂದ್ರೆ ಏನು? ಓದೋದು ಬರೆಯೋದು ಪುಸ್ತಕ ಅದೆಲ್ಲ ಸಾಧನೆ, ಕೆಲಸ ಮಾಡೋದು ಸಾಧನೆ ಇಲ್ಲ. ಆಧ್ಯಾತ್ಮ ಜೀವನದಲ್ಲಿ ಸಾಧನೆ ಅಂತಂದ್ರೆ ನರನನ್ನ ಹರನನ್ನಾಗಿ ಮಾಡೋದಕ್ಕೆ ಬೇಕಾದಂತ ಒಂದು ಸಾಧನೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ತಪ್ಪು ತಿಳ್ಕೊಬೇಡಿ. ಇಲ್ಲಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಒಂದು ಉದಾಹರಣೆ ತಗೋತಾರೆ. ದಯವಿಟ್ಟು ಗುರು ಬಾಂಧವರು ತಪ್ಪು ತಿಳ್ಕೊಬಾರ್ದು, ನಿಮ್ಮ ಅರ್ಥೈಸಿಗೋಸ್ಕರ ಹೇಳ್ತಾರೆ. ಆತ್ಮಾನಂದದ ಅನುಭೂತಿ ಎಲ್ಲಿ ಸಿಗಬಾರ್ದಂತ ಸಿಕ್ಕಿದ್ರೆ, ಯಾವುದನ್ನ ಬೇಕು ಅಂತ ಕಾಯ್ತಾ ಇದ್ರು ಅದನ್ನು ಸಿಕ್ಕ ಮೇಲೆ ಒಂದು ಖುಷಿ. ಸಾಧನೆ ಇಲ್ಲ, ಇಲ್ಲಿ ಏನ್ ಸಾಧನೆ ಆಗ್ಬೇಕಾಗಿದೆ? ಮೋಕ್ಷದ ಸಾಧನೆ ಆಗ್ಬೇಕಾಗಿದೆ. ಒಬ್ಬ ಮನುಷ್ಯ
ಕಷ್ಟಗಳಲ್ಲಿ ದುಃಖಗಳನ್ನ ಅನುಭವಿಸುವಂತ ಒಬ್ಬ ಮನುಷ್ಯ ಭಗವಂತನನ್ನು ಸೇರಬೇಕು, ಭಗವಂತನ ಸನ್ನಿಧಿ ಸೇರಬೇಕು, ಜನನ ಮಾರಣಗಳಿಂದ ತಪ್ಪಿಸ್ಕೋಬೇಕು. ಅದನ್ನು ಸ್ವತಃ ಪ್ರಯತ್ನ ಮಾಡು, ತನ್ನನ್ನು ತಾನು ಅನುಭವಕ್ಕೆ ತಗೋಬೇಕು. ತಾನು ಸ್ವತಃ ಹೇಗೆ ಮೋಕ್ಷವನ್ನು ಪಡಿಬೇಕು, ತಾನು ಯಾರು ಯಾತಕ್ಕೋಸ್ಕರ ಈ ಭೂಮಿ ಬಂದಿನಿ, ಮುಂದೆ ನಾನು ಏನ್ ಮಾಡ್ಬೇಕಾಗಿದೆ, ಏನ್ ಮಾಡೋದು ಅಷ್ಟೇ ಅಲ್ಲ, ನಾನು ಮಾಡ್ಕೊಂಡು ಹೋದ್ರಲ್ಲ, ಇನ್ನುಳಿದ ಜಗತ್ತಲ್ಲಿರ್ತಕ್ಕಂಥ ಎಷ್ಟೋ ದುಃಖಗಳಿದ್ದಾರೆ, ಕಷ್ಟಗಳನ್ನು ಬಂದಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಅವರೆಲ್ಲರನ್ನು ಆಧ್ಯಾತ್ಮದಲ್ಲಿ ತಂದುಕೊಂಡು ಜನನ ಮರಣಗಳಿಂದ ತಪ್ಪಿಸುವಂತ ಪ್ರಯತ್ನ ಮಾಡಬೇಕು. ಗುರುಗಳಂತಂದ್ರೆ ತಾನೊಬ್ಬನೇ ಸಾಧನೆ ಮಾಡಿ ಪರಮಾತ್ಮನ ಸೇರುವಂಥದ್ದಲ್ಲ. ಲೋಕವನ್ನ, ಸಮಾಜವನ್ನ, ತನ್ನ ನಮ್ದವರನ್ನ, ತನ್ನ ಹಿಂಬಾಲಕರನ್ನ, ತನ್ನ ಅನುಯಾಯಿಗಳನ್ನು ಕೂಡ ತನ್ನಂತೆ ಮಾಡ್ಕೋಬೇಕು. ಅದು ಸಾಧನೆ. ಭಜನೆ ಮಾಡೋದು, ಯಾವ ಸಮಯಕ್ಕೆ ಭಜನೆ ಮಾಡಬೇಕು, ಯಾವ ಸಮಯಕ್ಕೆ ಆರತಿ ಮಾಡಬೇಕು, ಯಾವ ಸಮಯಕ್ಕೆ ಧ್ಯಾನಕ್ಕೆ ಕೊಡಬೇಕು, ಯಾವ ಸಮಯಕ್ಕೆ ಏನೇನು ಪುಸ್ತಕಗಳನ್ನು ಓದಬೇಕು, ಏನ್ ಚಟುವಟಿಕೆ ಮಾಡಬೇಕು, ಅದು ಎಲ್ಲವನ್ನು ಕೂಡ ಸ್ವಾಮಿ ಶ್ರೀ ಸಮರ್ಥ ಸಿದ್ದರಾಮೇಶ್ವರರು ಹೇಳಿದಾಗಿ ಮಾಡ್ಕೊಂಡು ಬಂದರು. ಗುರುಗಳು ಒಂದು ದಿವಸ ಗಣಪತರಾವ್ ಮಹಾರಾಜರು ಒಂದು ಚಟುವಟಿಕೆ ಒಂದು ದಿವಸ ಬಿಟ್ಟರು ಕೂಡ, ತಪ್ಪಿದ್ರು ಕೂಡ ಅವತ್ತು ಅವರು ಊಟ ಮಾಡ್ತಿದ್ದಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ನಡಿಬೇಕಾಗಿತ್ತು ಸಾಧನೆಯಲ್ಲಿ, ಗುರುಗಳ ತೋರಿಸಿದ ಹಾದಿಯಲ್ಲಿ ಏನೇನು ನಡಿಬೇಕಾಗಿತ್ತು ಪ್ರತಿ ದಿವಸ ಒಂದು ತಪ್ಪಿರು ಕೂಡ ಅವರ ಊಟ ಮಾಡ್ತಿದ್ದಿಲ್ಲ. ಅದು ಅವರ ಹಠ ಮೊಂಡತನ. ನಾ ಇವತ್ತು ಇದು ಭಜನೆ ಮಾಡಿಲ್ಲ, ನಾನು ಇವತ್ತು ಆಗ್ಲಿಲ್ಲ ಇದು ಮಾಡಕ್ಕಂದ್ರೆ ಊಟನೇ ಮಾಡ್ತಿಲ್ಲ, ಉಪವಾಸ ಆಗ್ತದೆ. ಶಾಂತಿನ ಹೇಗೆ ಸಾಧಿಸ್ಬೇಕು, ನೆಮ್ಮದಿನ ಹೇಗೆ ಗಳಿಸಬೇಕು, ಭಕ್ತಿ ಅಂದ್ರೆ ಭಕ್ತಿನ ಹೆಂಗೆ ಸಂಪಾದನೆ ಮಾಡ್ಬೇಕು, ನಿಯತ್ ಅಂದ್ರೆ ಏನು, ಗುರುವಿನ ಸನ್ನಿಧಿಯಲ್ಲಿ ನಿಯತ್ತಿನಿಂದ ಹೇಗಿರ್ಬೇಕು, ಅನುಭವ ಅಂದ್ರೆ ಏನು, ಆತ್ಮದ ಅನುಭವ ಅಂದ್ರೆ ಏನು, ಪುಸ್ತಕದಲ್ಲಿ ಬರೆದಂತ ವಿಷಯಗಳನ್ನ ಅನುಭವಿಸುವುದು ಹೇಗೆ, ಈ ಎಲ್ಲ ವಿಚಾರಗಳು, ಆಧ್ಯಾತ್ಮ ವಿಚಾರಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ರು. ಮತ್ತು ಗುರುಗಳು ಆಗಾಗ ಅವ್ರ ಮಾರ್ಗದರ್ಶಕರು ಅನುಭವ ಮಾಡಿಸ್ತಾ ಇದ್ರು, ಅವ್ರಿಗೆ ತಯಾರು ಮಾಡ್ತಾ ಇದ್ರು. ಸಿದ್ದರಾಮೇಶ್ವರ ಮಹಾರಾಜರು ಗಣಪತರಾವ್ ಮಹಾರಾಜರಿಗೆ ಕೆತ್ತಾ ಇದ್ರು, ಮೂರ್ತಿ ಕೆತ್ತಾ ಇದ್ರು. ಅಷ್ಟೊಂದು ನಿಯತ್ತು ಗಣಪತರಾವ್ ಮಹಾರಾಜರ ಮೇಲೆ, ಅಷ್ಟೊಂದು ಅವರ ಪ್ರೀತಿ, ಶಿಷ್ಯನನ್ನು ಬೆಳೆಸಬೇಕು, ಲೋಕ ಪ್ರಚಾರಕ್ಕಾಗಿ ಅವ್ರನ್ನ ಬೆಳೆಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಅನುಭವ ಮಾಡಿದ್ದಾರೆ. ಬರೇ ಹೇಳಿಲ್ಲ, ನಾನೊಬ್ಬ ಕ್ಲಾಸ್ ಟೀಚರು, ಮಕ್ಕಳಿಗೆ ಪಾಠ ಮಾಡಿದ ಸಾಲದು, ನಾನೇನು ಅನುಭವ ಮಾಡಿದ್ದೇನೆ ಅದನ್ನ ಅನುಭವ ಅವರು ಮಾಡಬೇಕು. ಸಿದ್ದರಾಮೇಶ್ವರ ಸ್ವಾಮಿಗಳು ಏನ್ ಸಾಧನೆ ಮಾಡಿದ್ರು, ಅನುಭವ ಪಡ್ಕೊಂಡ್ರು, ಆತ್ಮಜ್ಞಾನ ಸತ್ಯವನ್ನ, ಈ ಜಗತ್ತಿನ ಸತ್ಯ ಏನ್ ತಿಳ್ಕೊಂಡ್ರು ಅದನ್ನು ಕೂಡ ಶಿಷ್ಯನು ಕೂಡ ತಿಳ್ಕೊಬೇಕು. ಜಗತ್ತಿನ ಸತ್ಯನ ಆಗ್ಲೇ ಗುರುವಿಗೆ ಬೆಲೆ. ಅದನ್ನೆಲ್ಲ ಆತ್ಮಾನಂದ ಅನುಭವ ಏನೆಲ್ಲ ಮಾಡಿಸಿದ್ರು, ಇದೆಲ್ಲ ಸಿದ್ದರಾಮೇಶ್ವರ ಮಹಾರಾಜ ಸಂಧಿ ನಡೀತದ. ಅಷ್ಟೇ ಅಲ್ಲ, ಯಾವ ಮಟ್ಟಕ್ಕೆ ಇವರ ಆತ್ಮ ಜ್ಞಾನ ಅಂದ್ರೆ ಗ್ರಹಣ ಶಕ್ತಿ ಎಷ್ಟಿತ್ತು ಅಂದ್ರೆ ಗಣಪತರಾವ್ ಮಹಾರಾಜರ ಗ್ರಹಣ ಶಕ್ತಿ ತುಂಬಾ ಇತ್ತು. ಒಂದ್ಸಲ ಹೇಳಿದ್ರೆ ಅದು ಪ್ರಿಂಟ್ ಆದಿತ್ತು. ಆಸಕ್ತಿ ನೋಡಿ, ಅದು ಒಂದ್ಸಲ ಹೇಳಿದ್ರೆ ಆಗಲ್ಲ. ಒಂದು ವಿಷಯನ, ಯಾವುದೇ ಒಂದು ವಿಷಯ ಹೇಳ್ಬೇಕಂದ್ರೆ ಆ ವಿಷಯದಲ್ಲಿ ಒಬ್ಬ ಶಿಷ್ಯ, ಸ್ಟೂಡೆಂಟ್, ವಿದ್ಯಾರ್ಥಿ ಆಸಕ್ತಿ ಇದ್ರೆ ಮಾತ್ರ ಅದು ಮೆಮೊರಿಯಲ್ಲಿ ಹೋಗುತ್ತೆ. ಯಾವುದೇ ವಿದ್ಯಾರ್ಥಿ ತೊಳಿ, ಗಣಿತ ಶಾಸ್ತ್ರ ತೊಳಿ, ಯಾವುದೇ ವಿಜ್ಞಾನ ತೊಳಿ, ಸಮಾಜ ತೊಳಿ, ಯಾವುದೇ ವಿಷಯ ತೊಳಿ, ಲೋಕಾರೂಢಿಯಲ್ಲಿ ಇರ್ತಂತ ಯಾವುದೇ ವಿಷಯ ತೊಗೊಂಡ್ರು ಕೂಡ ಯಾವ ವಿಷಯದಲ್ಲಿ ಒಬ್ಬನಿಗೆ ಆಸಕ್ತಿ ಇರುತ್ತೋ ಆ ವಿಷಯದಾಗ ಮಾತಾಡಿದಾಗ ಅದು ಮನಸ್ಸಿನ ಪ್ರಿಂಟ್ ಆಗುತ್ತೆ, ಮೆಮೊರಿಯಲ್ಲಿ ಉಳಿತದೆ. ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಅವ್ನಿಗೆ 10 ಸಲ ಹೇಳಿದ್ರು ಕೂಡ ತಲೆ ಹೋಗೋದಿಲ್ಲ. ಆಸಕ್ತಿ ಹುಟ್ಟಿಸ್ಬೇಕು, ಆಸಕ್ತಿ ಕ್ರಿಯೇಟ್ ಆಗಬೇಕು. ಸಿದ್ದರಾಮೇಶ್ವರ ಸ್ವಾಮಿಗಳು ಹೇಳುವಂತ ವಿಷಯಗಳು ಹೆಂಗಿದ್ರೆ ಆಸಕ್ತಿ ಹುಟ್ಟುತ್ತೆ. ಗಣಪತರಾವ್ ಮಹಾರಾಜರ ತೀಕ್ಷ್ಣತೆ ಎಷ್ಟಿತ್ತು ಅಂದ್ರೆ, ಶಾರ್ಪ್ನೆಸ್ ಎಷ್ಟಿತ್ತು ಅಂದ್ರೆ, ಒಂದು ಕೂದಲು ಎಳೆ ಬಿಟ್ಟು ಕೊಟ್ರೆ, ವಿಷಯದ ಕೂದಲು ಎಳಿ ಬಿಟ್ರೆ ಆ ವಿಷಯದಲ್ಲಿರ್ತಕ್ಕಂಥ ಎಲ್ಲ ಅವರ ಅನುಭವ ಬರ್ತಾರೆ. ಇದು ಮುಂದೆ ಹಿಂಗೆ ಇದೆ, ಇವ್ರು ಹಿಂಗೆ ಹೇಳ್ತಾರೆ, ಇದು ಹಿಂಗೆ ಆಗುತ್ತೆ. ಅತೀಕ್ಷ್ಣತೆ ಬೇಕು, ಆಧ್ಯಾತ್ಮ ಸೂಕ್ಷ್ಮತೆ. ಮತ್ತು ಅವರು ಗಣಿತ ಶಾಸ್ತ್ರದಲ್ಲಿ ಪದವೀಧರರು. ಗಣಿತ ಅಂದ್ರೆ ಅವ್ರಿಗೆ ಇಷ್ಟ. ಗಣಪತರಾವ್ ಮಹಾರಾಜರಿಗೆ ಗಣಿತ, ಅವ್ರು BSc ಕಂಪ್ಲೀಟ್ ಮಾಡಿದ್ರು, BSc ಪದವೀಧರರು ಓದ್ರಲ್ಲಿ. ಇವರು ಬರೀ ಆಧ್ಯಾತ್ಮದಲ್ಲಿ ಒಂದೇ ಹೋಲಿಲ್ಲ. ಅವರು ಆಧ್ಯಾತ್ಮದ ಜೊತೆಗೆ ಶಾಲೆಗೂ ಹೋಗ್ತಾ ಇದ್ರು. ಶಾಲೆಗೆ ಹೋಗಿದ್ದಾರೆ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆಗೆ ಹೋಗಿದ್ದಾರೆ, ಪ್ರೌಢಶಾಲೆಗೆ ಹೋಗಿದ್ದಾರೆ, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಹೋಗಿದ್ದಾರೆ, ಪದವಿ ಹೋಗಿದ್ದಾರೆ. ಇಲ್ಲಿ ಬರದೇನೆ ಹೇಳ್ತೀನಿ ಯಾವ ಕಾಲೇಜ್ ಹೋಗಿದ್ದಾರೆ, ಎಲ್ಲ ಅದನ್ನು ಮಾಡಿದ್ದಾರೆ. ಅವ್ರಿಗೆ ಶಾಲೆ ಬಿಟ್ಟು ಇದನ್ನು ಮಾಡ್ಕೊತ ಕೊಟ್ಟಿಲ್ಲ. ಈ ಕಡೆ ಶಾಲೆಗೆ ಹೋಗಿ ಪದವೀಧರರಾಗಿದ್ದಾರೆ. ಇದರ ಜೊತೆಗೆ 1900 ಯಾವ ಪದವಿ ಹೋಗಿದ್ದಾರೆ, 1932ರಲ್ಲಿ ಅವರು BSc ಪದವಿ ಸಂಪಾದನೆ ಮಾಡ್ತಾರೆ. BSc ಪುಣೆಯಲ್ಲಿ BSc ಪದವಿ ಮುಗಿದವರು. ಓಕೆ, ಇಲ್ಲಿ ನಾನು ಏನ್ ಹೇಳ್ಬೇಕಂತೀನಿ ಅಂದ್ರೆ,
ಅವರಲ್ಲಿ ಎಷ್ಟು ಆಧ್ಯಾತ್ಮಿಕ ತೀಕ್ಷ್ಣ ಇತ್ತಂದ್ರೆ, ಮತ್ತು ಅವರು ಬಿಜಾಪುರದಲ್ಲಿ ಇರ್ತಾ ಇದ್ರು. ಯಾರು ಗಣಪತಿರಾವ್ ಮಹಾರಾಜ್ ಬಿಜಾಪುರದಲ್ಲಿ ಇರ್ತಾ ಇದ್ರು. ಸಿದ್ದರಾಮೇಶ್ವರ ಸ್ವಾಮಿಗಳು ಆಗಾಗ ಪ್ರವಚನ ಹೇಳೋದಕ್ಕಾಗಿ ಆಗಾಗ ಅವರು ಊರುಗಳ ತಿರುಗೋರು ಬಿಜಾಪುರಕ್ಕೆ ಅವರು ಬಂದಿದ್ರು. ಸಿದ್ದರಾಮೇಶ್ವರ ಮಹಾರಾಜ್ ಒಂದ್ಸಲ ಬಿಜಾಪುರ ಬಂದಿದ್ರು. ಬಂದಾಗ ಹೀಗೆ ಜಸ್ಟ್ ಒಂದು ಸಂದೇಶ, ನನಗೇನ್ ನಾನು ಇಲ್ಲಿ ಸಂಕಲನ ಮಾಡಿದ್ದೀನಿ ವಿಷಯಗಳನ್ನ ಏನ್ ಸಂಗ್ರಹಿಸ್ತೀನಿ ಅದನ್ನೇ ಹೇಳ್ತಾನೆ. ನಾನೇನು ಇಲ್ಲಿ ಸ್ವಂತ ಯಾವ್ದು ಸ್ವಂತ ಅಧ್ಯಯನ ಹೇಳ್ತಾನೆ, ನಾನು ಕೂಡ ಹಂಗೆ ವಿಷಯಗಳನ್ನ ಅಲ್ಲಲ್ಲಿ ಸಂಗ್ರಹಿಸಿ ನಾನು ಈ ವಿಡಿಯೋ ಮಾಡ್ಬೋದು. ನನ್ನ ಸ್ವಂತ ಜ್ಞಾನ ಅಲ್ಲ. ಒಂದ್ಸಲ ಒಂದು ಸನ್ನಿವೇಶ ಬರುತ್ತೆ. ಏನು ಅಂದ್ರೆ, ಸಿದ್ದರಾಮೇಶ್ವರ ಮಹಾರಾಜರು ಬಿಜಾಪುರದಲ್ಲಿ ಪ್ರವಚನ ಹೇಳ್ತಾ ಇದ್ರು, ಶಿಷ್ಯರು ಇದ್ರು. ಹೀಗೆ ಒಂದ್ 3-4 ದಿವಸ ಪ್ರವಚನ ಹೇಳುವಾಗ ಒಂದ್ ದಿವಸ ಶಿಷ್ಯರಿಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಆತ್ಮಜ್ಞಾನ ಅಂತ ಒಂದ್ ದಿವಸ ಶಿಷ್ಯರು ಕೇಳ್ತಾರೆ, ನೋಡಿ ಮಕ್ಕಳೇ ಅಥವಾ ನೋಡಿ ಶಿಷ್ಯರೇ, ನೋಡ್ರಿ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ, ನೀವೊಂದು ಪ್ರಶ್ನೆ ಕೇಳ್ತೀನಿ. ಏನು ಅಂದ್ರೆ ಈ ನಾನು ಈ ಶರೀರ ಅದೆಲ್ಲ ನಿಮ್ಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ ಈ ಶರೀರ ನಾವಲ್ಲ, ನಾವು ಒಳಗಿರುವಂತ ಜೀವ ಆತ್ಮ ಅಂತ ಹೇಳಿದ್ದೀನಿ. ಕರೆಕ್ಟಾ? ಒಪ್ಕೊಂಡ್ರೆ ನಾವು ಶರೀರ ಅಲ್ಲ, ಈ ಶರೀರ ಜಡ, ಇದು ಜಡ ಇದೆ, ನಾವು ಶರೀರ ಅಲ್ಲ, ನಾವು ಆತ್ಮ, ಇದು ಒಪ್ಕೊಂಡ್ರೆ. ಹಾಗಾದ್ರೆ ಈ ಒಂದು ಪ್ರಶ್ನೆ, ಯಾರಿಗೆ ಸಾಧ್ಯತೆ? ನೀವು ಶರೀರ ಅಲ್ಲ ಅಂದ್ಮೇಲೆ, ಶರೀರ ಜಡ ಇದೆ, ಸ್ಥೂಲ ಇದೆ ಅಂದ್ಮೇಲೆ, ನೀವು ಒಳಗಿರ್ತದ ಜೀವ ಇದೆ, ಹಂಗಾರು ಯಾರಿಗೆ ಸಾಧ್ಯ ಇದೆ? ಅದು ಹೆಣ ಇದು, ಸ್ಥೂಲ ಹೆಣ ಅಂತ ತಿಳ್ಕೊಳ ಆಡು ಭಾಷೆಯಲ್ಲಿ ಹೆಣ. ನೀವು ಒಂದು ಪ್ರಶ್ನೆ, ಯಾರಿಗಾರು ಸಾಧ್ಯ ಇದೆಯಾ? ನೀವು ಜೀವಾತ್ಮರು ಜಡ ಶರೀರವನ್ನ ಹೆಣದ ರೂಪ ಇರ್ತಕ್ಕಂಥ ಶರೀರವನ್ನು ಎದ್ದು ನಿಲ್ಲಿಸ್ಬೇಕು. ಆಗತ್ತಾ ನಿಮ್ ಕಡೆಯಿಂದ? ಯಾರಿಗಾಗುತ್ತೋ ತೋರ್ಸ. ಸ್ಥೂಲವಾದ ಶರೀರವನ್ನ, ಹೆಣದ ರೂಪದ ಶರೀರವನ್ನ, ಜಡ ಶರೀರವನ್ನ ನಿಮ್ಮ ಸ್ವಂತ ಜೀವಾತ್ಮ, ನೀವು ಜೀವಾತ್ಮರಲ್ಲ, ಅದರಿಂದ ನೀವೇ ನಿಲ್ಲಿಸ್ಬೇಕು. ನಿಲ್ಲಿಸ್ಬೇಕದು ನಿಲ್ಲಿಸ್ತೇನೆ ಅಂದ್ರೆ. ಈ ಪ್ರಶ್ನೆಗೆ ಸ್ವಲ್ಪ ಗೊಂದಲ ಆಗ್ತದೆ ಎಲ್ಲ ಶಿಷ್ಯರಿಗೆ. ಶರೀರ ಜಡ ಇದೆ, ಸ್ಥೂಲ ಇದೆ, ಅದು ತಾನೇ ಹೆಂಗೆ ಹೇಳ್ತದ, ಅದು ಹೆಂಗೆ ಎಬ್ಬಿಸ್ಬೇಕು? ಹಾತಿಲ್ ಗೊಂದಲ ಇದ್ರು. ಮನೆಗೆ ಯಾರು ಹೇಳ್ತೀನಿ ಅಂತ ಗಣಪತಿರಾವ್ ಮಹಾರಾಜರು ಕೈ ಎತ್ತಿದ್ರು. ಗುರುಗಳೇ ನಾನು ಹೇಳ್ತೀನಿ ಹೇಳು. ನಾನು ಎದ್ ನಿಂತರು ಹೇಳಿದ್ರು, ನೋಡಿ ಗುರುಗಳೇ, ಇದು ಸ್ಥೂಲ ಶರೀರ ಇದೆ, ಜಡ ಶರೀರ ಇದೆ, ಇದು ಹೆಣ ಸ್ಥೂಲ ಇದೆ, ಒಳಗಿರೋ ಜೀವಾತ್ಮ ನಾನು ಇದನ್ನ ನಿಲ್ಲಿಸಿದ್ದೀನಿ. ನೋಡಿ ನಿಂತಿದ್ದೀನಿ, ನೋಡಿ ನಾನು ನಿಲ್ಲಿಸಿದ್ದೀನಿ ಇದನ್ನ. ಅವಾಗ ಎಲ್ಲಾ ಶಿಷ್ಯರಿಗೆ ಅರ್ಥ ಆಯ್ತು, ಓ ಇದು ಅಜ್ಞಾನ, ಜ್ಞಾನದ ಸೂಕ್ಷ್ಮತೆ ಅಂತಾರೆ. ಸಿದ್ದರಾಮೇಶ್ವರ ಸ್ವಾಮಿಗಳಾಗಲಿ, ದಾಸಬೋಧವನ್ನ ಬರೆದಂತ ಗಣಪತಿರಾವ್ ಮಹಾರಾಜರು, ಕನ್ನಡಕ್ಕೆ ಅನುವಾದಿಸಿದ ಗಣಪತಿರಾವ್ ಮಹಾರಾಜರಾಗಲಿ, ಸ್ವಾಮಿ ಸಮರ್ಥ ರಾಮದಾಸರಾಗಲಿ, ಅವ್ರು ಹೇಗೆ ಪ್ರಶ್ನೆ ಅಥವಾ ವಿಶ್ಲೇಷಣೆ ಹೆಂಗಿರ್ತಂದ್ರೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಬರೇ ಸಾಧಾರಣ ಜ್ಞಾನ ಸಾಕಾಗಲ್ಲ. ಸೂಕ್ಷ್ಮತೆ, ಜ್ಞಾನದ ಸೂಕ್ಷ್ಮತೆ ಅಂತಾರೆ. ಮೈಕ್ರೋ ಲೆವೆಲ್ ಇರ್ತದೆ. ಮೈಕ್ರೋ ಲೆವೆಲ್ ಜ್ಞಾನದ ಸೂಕ್ಷ್ಮತೆ ಅಂತಾರೆ. ಆ ಜ್ಞಾನದ ಸೂಕ್ಷ್ಮತೆಯನ್ನ ಹಿಡಿಬೇಕು. ಅದನ್ನ ಹೇಳ್ತಾ ಇದ್ದೀನಿ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ, ಅದನ್ನ ಹೇಳಿ ನಾನು ನೋಡಿ, ನಾನು ಜೀವಾತ್ಮ, ನಾನು ಜೀವ, ನಾನು ಶರೀರ ಅಲ್ಲ, ಆದ್ರೆ ಇದನ್ನ ನಿಲ್ಲಿಸಿದೆ ನೋಡಿ. ಆಗ ಅರ್ಥ ಆಯ್ತು, ಗುರುಗಳಿಗೆ ಖುಷಿ ಆಯ್ತದ ನೋಡಿ. ಅಂದ್ರೆ ಅದು ಏನ್ ತೋರಿಸ್ತದೆ ಅಂತಾರೆ, ಅವ್ರು ತಿಳ್ಕೊಂಡಿರೋದು ತೋರಿಸಲ್ಲ, ಆ ಜ್ಞಾನದ ಸೂಕ್ಷ್ಮತೆ ಎಷ್ಟು ಶಿಷ್ಯ ಆತ್ಮದ ಜ್ಞಾನ ಪಡ್ಕೊಂಡಿದ್ದಾನೆ, ಆತ್ಮಕ್ಕೂ ಶರೀರಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಅದು ಇದೊಂದು ಉದಾಹರಣೆ. ವಿಜಯಪುರದಲ್ಲಿ ನಡೆದಂತ ಒಂದು ಸನ್ನಿವೇಶ ಅಷ್ಟೇ ಇದೊಂದು. ಇನ್ನು ನೋಡಿ, ಗಣಪತಿರಾವ್ ಮಹಾರಾಜರು ಕೇಳಿದೆ, ಅವರು ವಿದ್ಯಾರ್ಥಿ ಜೀವನ ಸಾಗಿದ್ರು. ಇಲ್ಲೊಂದು ಲಿಸ್ಟ್ ಮಾಡಿದ್ರು. ಇದು ನಿಮಗೆ ಗೊತ್ತಿರ್ಬೋದು. ಪ್ರಾಥಮಿಕ ಪ್ರೌಢಶಾಲೆ ಬಿಜಾಪುರದಲ್ಲಿ ಓದ್ತಾರೆ. ಆಮೇಲೆ 1927ರಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗ್ತಾರೆ. ಆಮೇಲೆ ಸಂಗ್ಲಿಗೆ ಹೋಗಿ ಅಲ್ಲಿ ವಿಲಿಂಗ್ಟನ್ ಕಾಲೇಜ್ ಅಂತಿದೆ, ಅಲ್ಲಿ ಮೊದಲನೇ ವರ್ಷ ಮುಗಿಸ್ತಾರೆ. ಆಮೇಲೆ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಅಲ್ಲಿ ಓದ್ತಾರೆ. ಆಮೇಲೆ ಕೊನೆಗೆ ಪುಣೆಗೆ ಬಂದು ಫರ್ಗ್ಯೂಸನ್ ಕಾಲೇಜ್ ಅಂತೆ, ಅಲ್ಲಿ ಓದ್ತಾರೆ. ಕೊನೆಗೆ 1932ರಲ್ಲಿ ತಮ್ಮ BSc ಪದವಿನ ಸಂಪಾದನೆ ಮಾಡ್ತಾರೆ. ಅವರು ಇನ್ನೊಮ್ಮೆ ಹೇಳ್ತೀನಿ, ಅವರು ಗಣಿತ ವಿಜ್ಞಾನದಲ್ಲಿ ತುಂಬಾ ಆಸಕ್ತಿ, ಗಣಿತ ಪಂಡಿತರು. ಗಣಪತಿರಾವ್ ಮಹಾರಾಜರು ಗಣಿತ ಶಾಸ್ತ್ರದಲ್ಲಿ ಎತ್ತಿದ ಕೈಯವರು. ಅದಕ್ಕೋಸ್ಕರನೇ ಗಣಿತ ಶಾಸ್ತ್ರದ ಅರ್ಥ ಮಾಡ್ಕೊಂಡವ್ರು ಮಾತ್ರ ಅಧ್ಯಾತ್ಮ ಖಂಡಿತ ಅರ್ಥ ಮಾಡ್ಕೊತಾರೆ. ಓಕೆ, ಈಗ ಮುಂದೆ ಏನಾಯ್ತು ಹೇಳಿ. 1934ರಲ್ಲಿ 1934ರಲ್ಲಿ ಗಣಪತಿರಾವ್ ಮಹಾರಾಜ ತಂದೆ ಶ್ರೀಮಂತ ಶಿವರಾಮ್ ಪಂತ್ ಅವರು ನಿಧನ ಹೊಂತಾರೆ. ಓಕೆ, ನಿಧನ ಹೊಂತಾರೆ. ಆಮೇಲೆ ಅದಾದ 2 ವರ್ಷಕ್ಕೆ 1936ರಲ್ಲಿ
ಗಣಪತರಾವ್ ಮಹಾರಾಜರನ್ನ ಮಹಾಪಂಡಿತರನ್ನಾಗಿ ಸದ್ಗುರುಗಳ ಲೇವಲ್ ತಂದಂತ ಗುರುಗಳು ಶ್ರೀ ಸಿದ್ದರಾಮೇಶ್ವರ ಮಹಾರಾಜರು ಅವರ ಇಂಚಿಗೇರಿ ಮಠದಲ್ಲಿ ಸದ್ಗತಿಯನ್ನು ಹೊಂತಾರೆ. ಇಂಚಿಗೇರಿ ಮಠದಲ್ಲಿ 1936ರಲ್ಲಿ ಗಣಪತರಾವ್ ಮಹಾರಾಜರ ಆಪ್ತ ಗುರುಗಳು ಮಾರ್ಗದರ್ಶಕರು ಸಿದ್ದರಾಮೇಶ್ವರ ಮಹಾರಾಜರು ಇಂಚಿಗೇರಿ ಮಠ ಸದ್ಗತಿ ಹೊಂತಾರೆ. ಇಂಚಿಗೇರಿ ಮಠವನ್ನ ಸ್ವಾಮಿ ಶ್ರೀ ಶ್ರೀ ಸಮರ್ಥ ಸಿದ್ದರಾಮೇಶ್ವರ ಮಹಾರಾಜರು ಅದನ್ನು ಮುನ್ನಡೆಸ್ತಾ ಇದ್ರು. ಎಲ್ಲ ಕಾರ್ಯ ಏನೇನು ಇರ್ತಾವಲ್ಲ ಕಾರ್ಯಗಳು ಅದನ್ನು ಮುನ್ನಡೆಸ್ತಾ ಇದ್ರು. ಈಗ ಅವ್ರು ಹೋದ್ಮೇಲೆ ಮಠದ ಜವಾಬ್ದಾರಿನ ಯಾರು ತಗೋಬೇಕು? ಇವರೇ ತಗೊಂಡ್ರು. ಯಾರು? ಗಣಪತರಾವ್ ಮಹಾರಾಜರು. ಇಂಚಿಗೇರಿ ಮಠದ ಜವಾಬ್ದಾರಿಯನ್ನ ಗಣಪತರಾವ್ ಮಹಾರಾಜರು ತಗೊಂಡು ಯಶಸ್ವಿ ರೀತಿಯಿಂದ ಮುನ್ನಡೆಸಿದರು. ಹೀಗೆ ಇಂಚಿಗೇರಿ ಮಠದ ಗುರುಗಳ ಸ್ಥಾನ ವಹಿಸಿ ಜವಾಬ್ದಾರಿ ವಹಿಸಿ ಮುಂದೆ ಅವರು ಸಾಧನೆ ಪ್ರಾರಂಭ ಮಾಡ್ತಾರೆ. ಸಾಧನೆ ಅಂದ್ರೆ ಏನೇನ್ ಮಾಡ್ಬೇಕು ಲೋಕಕ್ಕೆ? ಯಾವ ರೀತಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಸಾಧನೆಯನ್ನ ಪಡ್ಕೊಂಡು ತಮ್ಮ ಹೆಗಲ ಮೇಲೆ ಹೊತ್ತು ಇಡೀ ಭಾರತವನ್ನ ಸಂಚರಿಸಿ ಏನು ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡಿದ್ರು, ಹಾಗೇನೆ ಈಗ ಇಂಚಿಗೇರಿ ಮಠದ ಜವಾಬ್ದಾರಿಯನ್ನು ಹೊತ್ತು ಗಣಪತರಾವ್ ಮಹಾರಾಜರು ಲೋಕಕ್ಕೆ ತಮ್ಮನ್ನು ತಾವು ಅರ್ಪಿಸುತ್ತಾರೆ. ಅದರಲ್ಲಿ ಕೆಲವೊಂದು ಇಲ್ಲಿ ನನಗೆ ನಿಲ್ಪಿದಂತ ವಿಷಯಗಳಿದ್ದಾವೆ. ಏನಂದ್ರೆ 1948 ಒಂದೊಂದು ಹೆಜ್ಜೆ ಇಟ್ಕೊತ ಹೋಗ್ತಾರೆ. ಅವ್ರು ಇಡ್ತಕ್ಕಂಥ ಒಂದು ಹೆಜ್ಜೆ ಹೆಂಗಿತ್ತು ಅಂದ್ರೆ, ನಾವು ಕೂಡ ನಾನು ವಿಶೇಷವಾಗಿ ನಾನು ಕೂಡ ಒಂದು 4 ಬೇರೆ ಬೇರೆ ಕಡೆ ಭಗವಂತನ ಸನ್ನಿಧಿಯನ್ನ ತಲುಪಬೇಕು ಅಂದ್ರೆ ಮಾರ್ಗಗಳು ಬಹಳ ಇದೆ. ಓಕೆ, ಆದ್ರೆ ಗಣಪತರಾವ್ ಮಹಾರಾಜರು ಹೋದಂತ ದಾರಿ ಯಾವ ರೀತಿ ತಮ್ಮ ಅನುಯಾಯಿಗಳನ್ನ ತನ್ನ ನಂಬಿದವರನ್ನ ಸಾಮಾನ್ಯ ಮನುಷ್ಯರನ್ನ ಭಗವಂತನ ಪಾದ ಹತ್ರ ಹೋಗಿ ನಿಲ್ಲಿಸಬೇಕು. ಒಬ್ಬ ಅಜ್ಞಾನಿನ ಒಬ್ಬ ಭಕ್ತನನ್ನ ಮೋಕ್ಷದ ಕಡೆ ಚಲಿಸಂಗ್ ಮಾಡ್ಬೇಕು ಅಂತಂದ್ರೆ, ತಿರುಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? LKG UKG ನರ್ಸರಿ LKG UKG ಹಿಂಗೆಲ್ಲ ಹೋಗ್ಬೇಕಾಗತ್ತೆ. ಒಮ್ಮೆ ಡಿಗ್ರಿ ಪಡೆಯೋಕ್ಕಾಗಲ್ಲ. ಹಾಗೆ ಅವರು ಏನ್ ಮಾಡಿದ್ರೆ ಸಪ್ತಾಹಗಳನ್ನ ಪ್ರಾರಂಭ ಮಾಡಿದರು. ಸಪ್ತಾಹಗಳನ್ನು ನಮ್ಮ ಸನಾತನ ಧರ್ಮದಲ್ಲಿ ಸರಳವಾದಂತ ಮಾರ್ಗ, ಪರಮಾತ್ಮನ ಸೇರುವಂತ ಸರಳವಾದ ಮಾರ್ಗ, ಜನನ ಮರಣಗಳಿಂದ ಮುಕ್ತಿ ಹೊಂದಂತ ಸರಳವಾದ ಮಾರ್ಗ ಅಂತಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಜಪ, ಭಗವಂತನ ಭಜನೆ, ಭಗವಂತನ ಕೀರ್ತನೆ. ಅದನ್ನೇ ಸಪ್ತಾಹ ರೂಪದಲ್ಲಿ ಸಮರ್ಥ ಗಣಪತರಾವ್ ಮಹಾರಾಜ ಪ್ರಾರಂಭಿಸಿದರು. ಮೊದಲನೇದು 1948ರಲ್ಲಿ ದತ್ತ ಜಯಂತಿ ಸಪ್ತಾಹ ಮಾಡಿದರು. ಇಲ್ಲಿ ಇಂಚಿಗೇರಿಯಲ್ಲಿ ದತ್ತ ಜಯಂತಿ ಸಪ್ತಾಹ ಮಾಡಿದರು. ಸಪ್ತಾಹ ಅಂದ್ರೆ ಅದಕ್ಕೊಂದು ದಿನಾಂಕ ಇರುತ್ತೆ. ಆ ದಿನಾಂಕ ದಿವಸ ಪ್ರತಿ ವರ್ಷ ಅಲ್ಲಿ ಅದನ್ನು ನಡಿಲೇಬೇಕು. ಒಂದು ದಿವಸ ಮಾಡಿ ಬಿಡೋದಲ್ಲ. ಈಗ ಅವರು ಇಂಚಿಗೇರಿಯಲ್ಲಿ 1948ರಲ್ಲಿ ದತ್ತ ಜಯಂತಿ ಸಪ್ತಾಹ ಮಾಡಿದ್ದಾರೆ. ಈಗ ಗಣಪತರಾವ್ ಮಹಾರಾಜರು ಇಲ್ಲ, ಹಾಗಂತ ಅದು ಅಲ್ಲೇ ನಿಂತಿಲ್ಲ. ಈಗ ಇಂಚಿಗೇರಿಯಲ್ಲಿ ಆ ಒಂದು ದಿನ ಯಾವ ದಿನ ಮಾಡಿದವರು ಆದ್ಮೇಲೆ ದತ್ತ ಜಯಂತಿ ಸಪ್ತಾಹ ಅವರ ಶಿಷ್ಯರು ಮಾಡ್ಲೇಬೇಕು. ಅವ್ರು ಎಲ್ಲೆಲ್ಲಿ ಪ್ರಾರಂಭ ಮಾಡಿದ್ದಾರೆ ಸಪ್ತಾಹಗಳನ್ನು, ಅಲ್ಲಿ ಈಗಲೂ ಕೂಡ ಸಪ್ತಾಹಗಳು ನಡೀತಾ ಇದಾವೆ ಮತ್ತು ಭಕ್ತರ ಸಂಖ್ಯೆ, ಶಿಷ್ಯರ ಸಂಖ್ಯೆ ದಿನ ಏರ್ತಾ ಇದೆ. ಇದೇ ಗಣಪತರಾವ್ ಮಹಾರಾಜರು ಹಿಡಿದಂತ ಮಾರ್ಗ, ತೋರಿಸಿದಂತ ಮಾರ್ಗ. ಒಬ್ಬ ಸಂಸಾರಸ್ಥ ಏನು ಗೊತ್ತ, ಆಧ್ಯಾತ್ಮ ದೇವರು ಏನು ಗೊತ್ತ, ಸಂಸಾರಸ್ಥ ಬಂದು ಅವನ ಕಡೆಯಿಂದ ಭಜನೆ ಮಾಡಿಸೋದು, ಕೀರ್ತನೆ ಮಾಡಿಸೋದು, ಏನ್ ಮಾಡುದು, ಹಾಗೆ ಅವನನ್ನ ಮೋಕ್ಷದ ಕಡೆ ದಾರಿ ಸಪ್ತಾಹಗಳಿಗೆಲ್ಲ ಇದು ಮಾಡಿದ್ರು. ಅದೇ 1948ರಲ್ಲಿ ವಿಜಯಪುರದಲ್ಲಿ ಒಂದು ಸಪ್ತಾಹ ಪ್ರಾರಂಭ ಮಾಡ್ತಾರೆ. ಅದು ಇಂಡಿಪೆಂಡೆನ್ಸ್ ಸಪ್ತಾಹ ಬಿಜಾಪುರದಲ್ಲಿ ವಾಲ್ಯೂಟ್ರಲ್ಲಿ ಯಾರು ಮಾಡ್ತಾ ಇರೋದು ಭಜನೆ ಸಪ್ತಾಹ. ಮುಂದೆ 1953ರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಸಪ್ತಾಹ ಪ್ರಾರಂಭ ಮಾಡ್ತಾರೆ. ಆ ಸಪ್ತಾಹ ಎಷ್ಟು ಸ್ಥಿತಿರುತ್ತೆ ಅಂದ್ರೆ 6 ದಿನಗಳ ಕಾಲ ನಡೆಯುತ್ತದೆ ಸಪ್ತಾಹ. ಅದು ಚಿದಂಬರ ಜಯಂತಿ ಸಪ್ತಾಹ ಅಂತಾರೆ. 1953ರಲ್ಲಿ ಚಿದಂಬರ ಸಪ್ತಾಹ ಜಯಂತಿ ಸಪ್ತಾಹ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗುತ್ತೆ. ಅಂದ್ರೆ ಇವರು ಇಂಚಿಗೇರಿಯಲ್ಲಿ ಇದ್ದವರು, ಬಿಜಾಪುರದಲ್ಲಿ ಇಂಚಿಗೇರಿ ಇದ್ದವರು, ಇವರು 1936ರಿಂದ 53 ಬರುವಾಗಿ ಅಂದ್ರೆ ಆಲ್ಮೋಸ್ಟ್ ಒಂದು 15-16 ವರ್ಷ ಇವರು ಒಂದು
ಆಧ್ಯಾತ್ಮಿಕ ಜ್ಞಾನ ಹುಬ್ಬಳ್ಳಿ ತಲುಪದೆ. ಇದೇ ನಾವು ತಿಳ್ಕೊಬಾರ ವಿಷಯ. ಹುಬ್ಬಳ್ಳಿವರೆಗೆ ಹೋಗುತ್ತೆ. ಅಲ್ಲಿ ಸತ್ತ, ಆದ್ರಿಗ ಸತ್ತ, ಚಿದಂಬರ ಜಯಂತಿ ಸತ್ತ, ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅವರು ಹಾಕಿದ ಕಲ್ಲು ಅಡಿಗಲ್ಲು ಇವು. ಸತ್ತ ಅಂದ್ರೆ ಅವ್ರಿಗೆ ಪ್ರಾರಂಭ ಅಂದ್ರೆ ಅಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. ಅದು ಮುಂದುವರಿಲೇಬೇಕು, ಸೂರ್ಯಚಂದ್ರವರೆಗೂ ಹೋಗ್ಬೇಕು. ಮುಂದೆ ಹಾಗೆ 1958ರಲ್ಲಿ ಕನ್ನೂರಿನಲ್ಲಿ ಗಣೇಶ ಚತುರ್ಥಿ ಮಾಡ್ತಾರೆ. ಅದು ಆಧ್ಯಾತ್ಮಿಕ ವಾರ, ಸ್ಪಿರಿಚುವಲ್ ವೀಕ್ ಅಂತಾರೆ. ಸ್ಪಿರಿಚುವಲ್ ವೀಕ್, ಆಧ್ಯಾತ್ಮಿಕ ವಾರ. ಅದು ಒಂದು ವಾರ ಗಣೇಶ ಚತುರ್ಥಿ ಹಬ್ಬ. ಈಗ ನೋಡಿ, ಇವತ್ತು ಗಣೇಶ ಚತುರ್ಥಿ ಇದೆ. ಈಗ ಅಲ್ಲಿ ಕನ್ನೂರಿನಲ್ಲಿ ಅದು ಆಧ್ಯಾತ್ಮಿಕ ವಾರ ನಡೀತಾ ಇರ್ತದೆ. ಆಧ್ಯಾತ್ಮಿಕ ಚಿಂತನೆಗಳು ಇಲ್ಲ. ಹಾಗೆ 1961ರಲ್ಲಿ ಒಂದು ಏನ್ ಮಾಡ್ತಾರೆ ಅಂದ್ರೆ, ಗಣಪತರಾವ್ ಮಹಾರಾಜರ ಒಂದು ಅವಧಿಯಲ್ಲಿ ಕನ್ನೂರಿನಲ್ಲಿ ಶಾಂತಿ ಕುಟೀರದ ಒಂದು ಆಶ್ರಮ ಎತ್ಕೊಂಡು ನಿಲ್ಲುತ್ತೆ. ಶಾಂತಿ ಕುಟೀರ ಆಶ್ರಮ, ಶಾಂತಿ ಕುಟೀರ ಒಂದು ಆಶ್ರಮ, ಗುರುಗಳ ಆಶ್ರಮ ಎದ್ದು ನಿಲ್ಲುತ್ತೆ. ಅಂದ್ರೆ ಕಟ್ಟಡ ಪ್ರಾರಂಭ ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಆಶ್ರಮ ಶಾಂತಿ ಕುಟೀರ ಸ್ವಲ್ಪ ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ 3 ದಿನಗಳ ಸತ್ಸಂಗ ಮಾಡ್ತಾರೆ. ಆಶ್ರಮ, ಶಾಂತಿ ಕುಟೀರ ಆಶ್ರಮ ಅಂದ್ರೆ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ನಾನು ಏನ್ ಹೇಳ್ಬೇಕಾಗಿಲ್ಲ. ನಾನು ಇದು ಸುಮ್ಮನೆ ನಿಮ್ಗೆ ಗೊತ್ತು. ಗುರು ಬಾಂಧವರಿಗೆ ಎಲ್ಲರಿಗೂ ಗೊತ್ತಿದೆ, ಗುರು ಶಿಷ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಇನ್ನು ಯಾರಿಗೂ ಗೊತ್ತಿಲ್ಲ, ಔಟ್ಸೈಡ್ ದ ಡಿಸಿಬಲ್ಸ್ ಆಫ್ ಗಣಪತರಾವ್ ಮಹಾರಾಜ್. ಓಕೆ, ಅಲ್ಲಿ ಶಾಂತಿ ಕಟ್ಟಡ ಪ್ರಾರಂಭ ಆಗುತ್ತೆ, ಓಪನಿಂಗ್ ಆಗುತ್ತೆ. ಎಷ್ಟೊಂದು ಈ ಸದ್ಯಕ್ಕಂತೂ ಅವಾಗ ಎಷ್ಟು ರೂಮ್ಗಳಿದ್ದು ಗೊತ್ತಲ್ಲ. ಈ ಸದ್ಯಕ್ಕೆ ತುಂಬಾ ರೂಮ್ಗಳು ಇರ್ತವೆ, ಲೈಬ್ರರಿ ಇದೆ, ಎಲ್ಲ ಆಧ್ಯಾತ್ಮ ಒಂದು ಜ್ಞಾನ ಎಲ್ಲ ವ್ಯವಸ್ಥೆ. ಮುಂದೆ 1967 ಮಹತ್ವದ ದಿನ. 1967ರಲ್ಲಿ ಈಗ ನಾನೇನು ಈ ಚಾನಲ್ ದಾಸಬೋಧವನ್ನ ಪ್ರಾರಂಭ ಮಾಡಿದ್ನೋ, ಈ ದಾಸಬೋಧವನ್ನ ಕನ್ನಡಕ್ಕೆ ಅನುವಾದಿಸಿ ಸ್ವಾಮಿ ಸಮರ್ಥ ರಾಮದಾಸರು, ಶಿವಾಜಿ ಮಹಾರಾಜ್, ಚಕ್ರವರ್ತಿ ಶಿವಾಜಿ ಮಹಾರಾಜರ ಗುರುಗಳಾದಂತ ಸ್ವಾಮಿ ಸಮರ್ಥ ರಾಮದಾಸ ಮಹಾರಾಜರು ಅವರು ಮರಾಠಿಯಲ್ಲಿ ದಾಸಬೋಧವನ್ನು ರಚನೆ ಮಾಡಿದರು. ಅದನ್ನೇ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಾಶನಗೊಳಿಸಿದರು. ಪ್ರಕಟಣೆ ಮಾಡಿದರು. ಪ್ರಿಂಟ್ ಮಾಡಿ ಪುಸ್ತಕಗಳನ್ನು ಓಪನ್ ಮಾಡಿದರು, ಪ್ರಾರಂಭ ಮಾಡಿದರು, ಜನರಿಗೆ ಓದಕ್ಕೆ ಕೊಟ್ಟರು. ಯಾವಾಗ ಅಂದ್ರೆ 1967ರಲ್ಲಿ ದಾಸಬೋಧ ಕನ್ನಡ ಅನುವಾದ. 1967ರಲ್ಲಿ. ಇವತ್ತು ನಾನು 2024ರಲ್ಲಿ ಗಣೇಶ ಚತುರ್ಥಿ ದಿವಸ ದಾಸಬೋಧವನ್ನು ಚಾಲನೆ ಕೊಟ್ಟಿದ್ದೀನಿ. ಆದ್ರೆ ಈ ದಾಸಬೋಧ ಪುಸ್ತಕ ಮೊದಲೇ ಎಡಿಷನ್ ಪ್ರಿಂಟ್ ಆಗಿದ್ದು 1967ರಲ್ಲಿ. ಈಗ ನಾವು ಎಲ್ಲಿದ್ದೀವಿ? 2024ರಲ್ಲಿ. ಅದು ಎಷ್ಟು ವರ್ಷ? 67, 33, 20, 33, 37, 57 ವರ್ಷಗಳ ನಂತರ ಪುಸ್ತಕ ಪ್ರಿಂಟ್ ಆದ 57 ವರ್ಷಗಳ ನಂತರ ನಾನು ಇವತ್ತು ವಿಡಿಯೋದಲ್ಲಿ ಬಂದಿದ್ದೆ, ಚಾನಲ್ ನಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಮತ್ತೆ ನಾನು ಇನ್ನೊಂದು ಹೇಳ್ತೀನಿ ಗುರು ಬಾಂಧವರೇ, ನಾನು ಯಾವುದೇ ವಿಡಿಯೋ ಮಾಡಬೇಕಾದ್ರೂ ನಾನಾಗಿ ಮಾಡೋದಿಲ್ಲ. ಗುರುಗಳ ಯಾರು ಸಮರ್ಥ ರಾಮದಾಸರ ಅನುಗ್ರಹ ಬೇಕು, ಗಣಪತರಾವ್ ಮಹಾರಾಜರ ಕರುಣೆ ಬೇಕು, ಅವರ ಇಷ್ಟ ಇದ್ರೆ ಮಾತ್ರ ನಾನು ವಿಡಿಯೋ ಮಾಡೋದು. ಅವ್ರು ಮಾಡಿಸ್ತಾರೆ, ಈಗ ಮಾಡಿಸ್ತಾ ಇದಾರೆ ಅವರು. ತಿಳ್ಕೊಳ್ಳಿ, ಮೊದಲನೇ ವಿಡಿಯೋ ಪರಿಚಯ ಗ್ರಂಥ, ದಾಸಬೋಧ ಗ್ರಂಥ ಪರಿಚಯ ವಿಡಿಯೋ ಮಾಡಿ 5 ತಿಂಗಳ ಗ್ಯಾಪ್ ಇದೆ. 5 ತಿಂಗಳ ನಂತರ ನಾನು ಇದು ಮಾಡ್ತಾ ಇದ್ದೇನೆ. ಅಂದ್ರೆ ಗುರುಗಳ ಕರುಣೆಗೋಸ್ಕರ ಕಾಯ್ತಾ ಇದ್ದೆ. ಅವ್ರು ಮಾಡಿಸ್ತಾರೆ, ಯಾವ ಮಾಡಿಸ್ತಾರೆ. ಈ ಮಾಸ್ಟರ್ ಅಷ್ಟೇ, ಮುಂದಿನ ವಿಡಿಯೋ ಅವ್ರು ಯಾವ ಮಾಡಿಸ್ತಾರೆ ನಾನು ಅವಾಗೆ ಮಾಡೋದು. ಗುರುವಿನ ಕರುಣೆ, ಅವರ ಮಾರ್ಗದರ್ಶನ ಅವರಂತೆ ನಡೀತದೆ, ನಾನು ಮಾಡೋದಿಲ್ಲ. ಮೊದಲು ಸ್ವಾಮಿ ಸಮರ್ಥ ರಾಮದಾಸರು ಅವರ ಇಚ್ಛೆ, ನಂತರ ಗಣಪತರಾವ್ ಮಹಾರಾಜರ ಇಚ್ಛೆ, ಇವರಿಬ್ಬರ ಇಚ್ಛೆ ಇದ್ರೆ ಮಾತ್ರ ನಾನು ವಿಡಿಯೋಗಳನ್ನು ಮಾಡ್ತೇನೆ, ಶೂಟಿಂಗ್ ಮಾಡ್ತೇನೆ, ನಿಮ್ಮ ಹತ್ರ ತಗೊಂಡ್ಬರ್ತೇನೆ. ಅಂದ್ಕೊಂಡಿದ್ದೀನಿ ಇಡೀ ದಾಸಬೋಧವನ್ನ ನಾನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ಅಂದ್ಕೊಂಡಿದ್ದು ಆಗ್ಬೇಕಂತೇನೇ ಇಲ್ಲ, ನನಗೆ ಗೊತ್ತಿಲ್ಲ. ಮಾಡಿಸೋದು ಬಿಡೋದು ಅವ್ರ ಕಡೆಯಿಂದ. ಏನ ಮುಂದೆ 1967ರಲ್ಲಿ ಕನ್ನಡಕ್ಕೆ ಅನುವಾದ ಆಯಿತು. ಮುಂದೆ 1979ರಲ್ಲಿ ಒಂದು ಪತ್ರಿಕೆ ಹೊರಡಿಸ್ತಾರೆ. ಸಂದೇಶ ಯಾವುದಂದ್ರೆ ಶಾಂತಿ ಕುಟೀರ ಸಂದೇಶ ಅಂತ ಪತ್ರಿಕೆ ಹೊರಡಿಸ್ತಾರೆ. ಅದು 4 ತಿಂಗಳು ಬರ್ತಾರೆ. ಅಂದ್ರೆ ವರ್ಷದಲ್ಲಿ 3 ಸಲ ಪ್ರಿಂಟ್ ಆಗುತ್ತೆ. ಅದು ವರ್ಷದಲ್ಲಿ 3 ಸಲ ಪ್ರಿಂಟ್ ಆಗುತ್ತೆ. ಶಾಂತಿ ಕುಟೀರ ಸಂದೇಶ ಅಂತ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಿ ಎಲ್ಲ ಗುರು ಬಾಂಧವರಿಗೆ ಎಲ್ಲೆಲ್ಲಿ ಅವರ ಶಿಷ್ಯರಿದ್ದಾರೆ, ಎಲ್ಲೆಲ್ಲ ಆಸಕ್ತರಿದ್ದಾರೆ, ಅವ್ರಿಗೆಲ್ಲರೂ ಪೋಸ್ಟ್ ಮಾಡೋದು. ಅಂದ್ರೆ ಅದರಲ್ಲಿ ಏನಿರ್ತಿತ್ತು ಶಾಂತಿ ಕುಟೀರ ಸಂದೇಶ ಅಂದ್ರೆ ಒಂದು 4 ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳಾದವು, ಏನೇನು ಸಪ್ತಾಹಗಳಾದವು, ಎಲ್ಲೆಲ್ಲಿ ಕೀರ್ತನೆ ನಡೀತು, ಎಲ್ಲೆಲ್ಲಿ ಸಾಧನೆಗಳಾದವು, ಎಲ್ಲೆಲ್ಲಿ ಏನೇನು ನಡೀತು, ಅದೆಲ್ಲದರ ಬಗ್ಗೆ 4 ತಿಂಗಳ ವಿಷಯವನ್ನು ಪ್ರಿಂಟ್ ಮಾಡ್ತಾರೆ. ಅದು ಶಾಂತಿ ಕುಟೀರ ಸಂದೇಶ ಅಂತ 1979 ಬಂತು. ಮುಂದೆ 1981ರಲ್ಲಿ
ಭಂಡಾರ ಕಬಡ್ಡಿ ಅಂತ ನಾನು ನೋಡಿಲ್ಲ ಅದು ಎಲ್ಲಿಂದ ಅದು ಊರು. ಅಲ್ಲಿ ಒಂದು ಆನಂದ ಕುಟೀರ ಇದೆ, ಅಲ್ಲಿ ಸಪ್ತಾಹ ಪ್ರಾರಂಭ ಮಾಡ್ತಾರೆ. ಮುಂದೆ 1982-83ರಲ್ಲಿ ಇವರು ತಮ್ಮ ಶಿಷ್ಯರು ಗಣಪತರಾವ್ ಮಹಾರಾಜರು ತಮ್ಮ ಶಿಷ್ಯರೊಂದಿಗೆ ದಕ್ಷಿಣ ಭಾರತದ ಯಾತ್ರೆ ಕೈಗೊಳ್ತಾರೆ, ಶ್ರೀ ಕ್ಷೇತ್ರಗಳ ಯಾತ್ರೆ ಕೈಗೊಳ್ತಾರೆ. ಅದು ರಾಮನವಮಿ ಯಾತ್ರೆ ಶಿಷ್ಯರೊಂದಿಗೆ ತಮ್ಮ ಎಲ್ಲ ಶಿಷ್ಯರೊಂದಿಗೆ ದಕ್ಷಿಣ ಭಾರತದ ಯಾತ್ರೆ ಕಳ್ಕೊತಾರೆ. ಅದು 1982-83ರಲ್ಲಿ. ಮುಂದೆ ಇನ್ನೊಂದು ಮಹತ್ವದ ದಿನ ಅಂತಂದ್ರೆ 1993ರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡ್ತಾರೆ ಗಣಪತರಾವ್ ಮಹಾರಾಜರು. ಅದು ಭಾರತೀಯ ಸುರಾಜ್ಯ ಸಂಸ್ಥೆ. ಭಾರತೀಯ ಸುರಾಜ್ಯ ಸಂಸ್ಥೆ ಅಂತ ಮಹತ್ವದ ಒಂದು ಸಂಸ್ಥೆ. ಅದು ಪ್ರಾರಂಭ ಮಾಡ್ತಾರೆ. ಅವತ್ತೇ ರಾಮನವಮಿ ದಿವಸ ಪ್ರಾರಂಭ ಮಾಡ್ತಾರೆ. ಅದೇ ರಾಮನವಮಿ ಸಪ್ತಾಹ, ಅಲ್ಲಿ ರಾಮನವಮಿ ಸಪ್ತಾಹ ಮಾಡ್ತಾರೆ. ಅದನ್ನು ರಾಮನವಮಿ ಸಪ್ತಾಹ ಪ್ರಯುಕ್ತ ನಡೀತದೆ. ಭಾರತೀಯ ಸುರಾಜ್ಯ ಸಂಸ್ಥೆ ಶುಭಾರಂಭ ಆಗುತ್ತೆ, ಉದ್ಘಾಟನೆ ಆಗುತ್ತೆ 1993ರಲ್ಲಿ. ಆಮೇಲೆ ಅವತ್ತೇ ದಂಡಿ ಯಾತ್ರೆ ಕೈಗೊಳ್ತಾರೆ. ದಂಡಿ ಯಾತ್ರೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ದಂಡಿ ಯಾತ್ರೆ, ಉಪ್ಪು ಸತ್ಯಾಗ್ರಹ ಮಾಡ್ತಾರೆ. ಆ ದಂಡಿ ಯಾತ್ರೆ ಅಲ್ಲ, ಗುರುಗಳು ತನ್ನ ಶಿಷ್ಯರಿಗೋಸ್ಕರ ಆತ್ಮಜ್ಞಾನ ಪ್ರಸಾರಣಗೋಸ್ಕರ ನರರನ್ನು ಹರನ್ನಾಗಿ ಮಾಡೋಕ್ಕೋಸ್ಕರ, ಅಂದ್ರೆ ಮನುಷ್ಯನನ್ನ ದೇವರನ್ನಾಗಿ ಮಾಡ್ಬೇಕು ಅಂದ್ರೆ ಮೊದಲ LKG UKG ಇವೆಲ್ಲ ಸಪ್ತಾಹಗಳು, ದಂಡಿ ಯಾತ್ರೆಗಳು ಇವೆಲ್ಲ ಹೆಜ್ಜೆ ಅವರು ಇಟ್ಟಂತ ಹೆಜ್ಜೆಗಳು. ದಂಡಿ ಯಾತ್ರೆ ಮಾಡ್ತಾರೆ. ದಂಡಿ ಯಾತ್ರೆ ಎಲ್ಲಿಂದ ಎಲ್ಲಿಗೆ ಆಗ್ತದೆ? ಅರ್ಜುನಾಳದಿಂದ ಶಾಂತಿ ಕೊಟ್ಟಿರೋ ದಂಡಿ ಯಾತ್ರೆ ಆಗುತ್ತೆ. ಓಕೆನಾ? ನಡ್ಕೊಂಡು ಬರೋದು, ಭಜನೆ ಮಾಡ್ಕೊಂಡು ನಡ್ಕೊಂಡು ಬರೋದು. ಮತ್ತು ದಂಡಿ ಯಾತ್ರೆ ಮಾಡೋ ಉದ್ದೇಶ, ಆಮೇಲೆ ಭಾರತೀಯ ಸ್ವರಾಜ್ಯ ಸಂಸ್ಥೆ ಯಾತ್ರೆ, ಆಮೇಲೆ ಈ ಸಂಸ್ಥೆಯ ಉದ್ದೇಶಗಳಿಂದವೆ, ಅದನ್ನ ನಿಯಮಗಳಿಂದವೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಗವಹಿಸಿದಂತ ಎಲ್ಲ ಸದಸ್ಯರು ಏನಿದ್ದಾರೆ ಕೆಲಸಗಾರರು, ಅವ್ರು ಏನ್ ನೇಮ ಪಾಲಿಸ್ಬೇಕು, ಮುಂದೆ ಹೆಂಗ್ ಹೋಗ್ಬೇಕು, ಹೇಗೆ ತಮ್ಮ ಶಿಷ್ಯರನ್ನ ಚೈನ್ ಕರ್ಕೊಂಡು ಹೋಗ್ಬೇಕು, ತಾನು ಇರದೇ ಇರಲಿ ಅದನ್ನು ನಡೀತಾ ಇರ್ಬೇಕು. ಸೂರ್ಯಚಂದ್ರ ಇರೋದು ನಡೀತಾ ಇರಬೇಕು, ನಿಲ್ವಾ. ಆ ಒಂದು ಮಹಾತ್ಮದ ಸಂಸ್ಥೆ ಭಾರತೀಯ ಸ್ವರಾಜ್ಯ ಸಂಸ್ಥೆ ಪ್ರಾರಂಭ ಆಗುತ್ತೆ. ಮುಂದೆ 1994ರಲ್ಲಿ ಇನ್ನೊಂದು ಪತ್ರಿಕೆ ಹೊರಡ್ತಾರೆ. ಅದು ಹುಬ್ಬಳ್ಳಿಯಿಂದ ಬಿಡುಗಡೆ ಆಗ್ತದೆ. ಅದು ಮಾಸಿಕ, ಪ್ರತಿ ತಿಂಗಳಿಗೊಮ್ಮೆ ಬಿಡುಗಡೆ ಆಗುತ್ತೆ. ಆ ಪತ್ರಿಕೆ ಹೆಸರು ಸುರಾಜ್ಯ ಪಥ ಅಂತ. ಸುರಾಜ್ಯ ಪಥದ ಪತ್ರಿಕೆ ಗುರು ಬಾಂಧವ ಪ್ರತಿ ತಿಂಗಳು ಎಲ್ಲೆಲ್ಲಿ ಅವರು ಶಿಷ್ಯರು ಇರ್ತಾರೆ, ಎಲ್ಲರೂ ಶಾಂತಿ ಕುಟೀರವನ್ನ ಗಣಪತರಾವ್ ಮಹಾರಾಜರ ಅನುಯಾಯಿಗಳು, ಅವರ ಶಿಷ್ಯರು, ಆಧ್ಯಾತ್ಮ ಆಸಕ್ತರು ಎಲ್ಲರಿಗೂ ಆ ಪತ್ರಿಕೆ ತಲುಪಿಸುವಂತ ಜವಾಬ್ದಾರಿ ಹುಬ್ಬಳ್ಳಿಯಿಂದ ಪ್ರಕಾಶನಗೊಳ್ಳುತ್ತದೆ. ಆ ಪತ್ರಿಕೆ ಹೆಸರು ಸುರಾಜ್ಯ ಪಥ. ಆಮೇಲೆ ಇನ್ನೊಂದು 2003ರಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ಕಾಕಮರಿ 15 ತಾಲೂಕಿನಲ್ಲಿ ಉದ್ಘಾಟನೆ. ಈಗ ಅವರ ಒಂದು ಗುರುಗಳು ಶ್ರೀ ಸಿದ್ದರಾಮೇಶ್ವರ ಮಹಾರಾಜರೊಂದು ದೇವಸ್ಥಾನ ಕಟ್ಟಿಸ್ತಾರೆ. ಎಲ್ಲರ ಕಾಕಮರಿ 15 ತಾಲೂಕಿನಲ್ಲಿ ಬರುತ್ತೆ. 15 ತಾಲೂಕಿನಲ್ಲಿ ಬರುತ್ತೆ ಕಾಕಮರಿ ಅಂತ, ಅಲ್ಲಿ ಅವರ ದೇವಸ್ಥಾನ ಕಟ್ಟಿಸ್ತಾರೆ. ಇದು ಆ ಕಾಕಮರಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಸ್ಥಾನ. ಅಲ್ಲಿ ಅವರ ಒಂದು ನೆನಪಿನಗೋಸ್ಕರ ದೇವಸ್ಥಾನ ಕಟ್ಟಿಸ್ತಾರೆ ಗಣಪತರಾವ್ ಮಹಾರಾಜರು. ಮುಂದೆ ಇನ್ನೊಂದು ಪುಸ್ತಕ ಬಿಡುಗಡೆ ಆಗುತ್ತೆ 2004ರಲ್ಲಿ. ಆ ಗ್ರಂಥ ಬಿಡುಗಡೆ ಕೂಡ ಗಣೇಶ ಚತುರ್ಥಿಯಂದೇ ಬಿಡುಗಡೆ ಆಗುತ್ತೆ. ಅದು ಯಾವುದು ಅಂತಂದ್ರೆ ಸುಲಭ ಆತ್ಮಜ್ಞಾನ ಅಂತ ಗ್ರಂಥ ಬಿಡುಗಡೆ ಆಗುತ್ತೆ. ಇದು ಅವರ ಕೊನೆ. ಮುಂದೆ 2004ರಲ್ಲಿ ಸೆಪ್ಟೆಂಬರ್ 20ನೇ ತಾರೀಕು ಸೆಪ್ಟೆಂಬರ್ 2004 ತಮಗೆ ಈ ವಿಷಯ ಹೇಳೋದಕ್ಕೆ ಸ್ವಲ್ಪ ವಿಷಾದ ಅನಿಸ್ತದೆ, ನನಗೂ ಹೇಳಕ್ಕೆ ಕಷ್ಟ ಅನಿಸುತ್ತೆ. ಸೆಪ್ಟೆಂಬರ್ 20, 2004 ಗಣಪತರಾವ್ ಮಹಾರಾಜರು ತಮ್ಮ ಇಹಲೋಕವನ್ನ, ಅಂದ್ರೆ ತಮ್ಮ ಈ ಶಾಂತಿ ಕುಟೀರವನ್ನ, ತಮ್ಮ ಶಿಷ್ಯರನ್ನ, ತಮ್ಮ ಅನುಯಾಯಿಗಳನ್ನ ಎಲ್ಲನೂ ಬಿಟ್ಟು ಮೋಕ್ಷದ ಕಡೆ ಪ್ರಯಾಣ ಬೆಳೆಸ್ತಾರೆ. ಜೀವನ್ಮುಕ್ತರಾಗಿ ಮೋಕ್ಷವನ್ನು ಪಡೀತಾರೆ. ಇಲ್ಲಿ 1900 ಗಣಪತರಾವ್ ಮಹಾರಾಜರು ಜನಿಸಿದ್ದು 18 ಸೆಪ್ಟೆಂಬರ್ 1909. ಜನ್ಮವನ್ನು ಕೊನೆಗೊಳಿಸಿದ್ದು 20 ಸೆಪ್ಟೆಂಬರ್ 2004. ಎರಡೂ ಕೂಡ ತಿಂಗಳು, ಒಂದು 19ನೇ ತಾರೀಕು, ಒಂದು 18ನೇ ತಾರೀಕು. 18 ಸೆಪ್ಟೆಂಬರ್ ಮತ್ತು 20 ಸೆಪ್ಟೆಂಬರ್ 2009. ಇದು 1909 ಅಂದ್ರೆ 2004. ಅಂದ್ರೆ ಇನ್ನೊಂದು 5 ವರ್ಷ ಇದ್ದಿದ್ರೆ ಗಣಪತರಾವ್ ಮಹಾರಾಜರು, ಇನ್ನೊಂದು 5 ವರ್ಷ ಇದ್ದಿದ್ರೆ ಅವರು ಶತಾಯುಷಿಗಳಾಗಿರ್ತಿದ್ರು.
ಆದರೆ ಈ ಅವರು 95 ವರ್ಷಗಳ ಕಾಲ ತಮ್ಮ ಸಾಧನೆಯ ಸಾರ್ಥಕ ಬದುಕನ್ನು ಸಾಧಿಸಿದರು. ಅವರ ಒಂದು ಬದುಕು ಇವತ್ತು ಕೂಡ 2004 ಸೆಪ್ಟೆಂಬರ್ 20 ಅವರು ಶರೀರವನ್ನು ಬಿಟ್ಟರು ಕೂಡ ಅವರು ಇವತ್ತು ಕೂಡ ಎಲ್ಲ ಭಕ್ತರ ಜೊತೆಗಿದ್ದಾರೆ, ಶಾಂತಿ ಕುಟೀರದಲ್ಲಿದ್ದಾರೆ. ಅವರ ಕೀರ್ತನೆ ಭಜನೆ ಎಲ್ಲೆಲ್ಲಿ ನಡೀತದೋ ಅಲ್ಲೆಲ್ಲ ಅವರು ಇರ್ತಾರೆ. ಗ್ರಂಥ ದಾಸಬೋಧ ಗ್ರಂಥದಲ್ಲಿ ಅವರಿದ್ದಾರೆ. ಈಗ ನಾನು ಹೇಳ್ತಾ ಇರಲಿಲ್ಲ, ನನ್ನ ಮಾತಿನಲ್ಲೂ ಕೂಡ ಅವರಿದ್ದಾರೆ. ಅಂದ್ರೆ 2024 20 ವರ್ಷಗಳ ನಂತರ ನಾನು ವಿಡಿಯೋ ಮಾಡ್ತಾ ಇರೋದು. ಮುಂದಿನ ವಿಡಿಯೋನ ನಾನು ಗಣಪತಿರಾವ್ ಮಹಾರಾಜರು ಮತ್ತು ಸಮರ್ಥ ರಾಮದಾಸರು ಯಾವಾಗ ಅವ್ರು ನನ್ನ ಕಡೆ ವಿಡಿಯೋ ಮಾಡಿಸಲ್ಲ ಅವಾಗ ನಾನು ಇನ್ನೊಂದು ವಿಡಿಯೋ ಬರ್ತೀನಿ. ಆ ವಿಡಿಯೋ ಯಾವ್ದಿರುತ್ತಂದ್ರೆ ಸ್ವಾಮಿ ಸಮರ್ಥ ರಾಮದಾಸರ ಒಂದು ಪರಿಚಯ ಬಗ್ಗೆ ಇರುತ್ತೆ. ಮುಂದಿನ ವಿಡಿಯೋ ನಾನು ಸ್ವಾಮಿ ಸಮರ್ಥ ರಾಮದಾಸ ಮಹಾರಾಜರು, ಶಿವಾಜಿ ಮಹಾರಾಜರ ಗುರುಗಳು. ಇವತ್ತು ನಮಗೆ ಭಾರತದಲ್ಲಿ ಹಿಂದೂ ಧರ್ಮ ಉಳಿವಿಗೆ ಕಾರಣ ಅಂತ, ಹಿಂದೂ ಧರ್ಮ ಉಳಿಬೇಕು ಅನ್ನೋದಕ್ಕೆ ಕಾರಣ ರಾಮದಾಸರ ಹತ್ರನೇ. ಅವರ ಚರಿತ್ರೆ ಬಗ್ಗೆ ಸಂಕ್ಷಿಪ್ತ ಚರಿತ್ರೆ ಮುಂದೆ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆನಾ? ದಯವಿಟ್ಟು ಈ ಚಾನಲ್ನ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗುರು ಬಾಂಧವರಿಗೆ, ನಿಮ್ಮ ಸ್ನೇಹಿತರಿಗೆಲ್ಲರೂ ಶೇರ್ ಮಾಡಿಕೊಡಿ. ಓಕೆನಾ? ಧನ್ಯವಾದಗಳು. ಏನಾದ್ರು ತಪ್ಪ ಹೇಳಿದ್ರೆ ಕಮೆಂಟ್ಸ್ ಕೊಡಿ, ಮತ್ತೆ ತಿಳ್ಕೋತೀವಿ. ಓಕೆನಾ? ಧನ್ಯವಾದಗಳು.